ನಿನ್ನೆ ಸರ್ಕಾರದ ವಿರುದ್ಧ 63% ಭ್ರಷ್ಟಾಚಾರದ ಬಾಂಬ್ ಎಸೆದಿದ್ದ ಅಶೋಕ್ಗೆ ಈಗ ಅದ್ಯಾಕೋ ಉಲ್ಟಾ ಹೊಡೆದಂತೆ ಕಾಣಿಸ್ತಾ ಇದೆ. 63% ಭ್ರಷ್ಟಾಚಾರ ಸರ್ಕಾರ ಎಂದಿದ್ದ ವಿಪಕ್ಷ ನಾಯಕರಿಗೆ ಈಗ ಮುಖಭಂಗ ಉಂಟಾಗಿದೆ. ಉಪಲೋಕಾಯುಕ್ತ ಜಸ್ಟಿಸ್ ಬಿ ವೀರಪ್ಪ ಅವರ ಹೇಳಿಕೆಯನ್ನು ಪ್ರಸ್ತಾಪಿಸಿ ಆರೋಪವನ್ನ ವಿಪಕ್ಷ ನಾಯಕ ಮಾಡಿದರು. ಈಗ ಅವರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಈ 63% ಭ್ರಷ್ಟಾಚಾರದ ಒಂದು ಬಾಂಬ್ ಇದೆಯಲ್ಲ, ಇದು ಯಡಿಯೂರಪ್ಪರ ಕಾಲದ ಕಥೆ ಅಂತ ಟ್ವೀಟ್ ಮಾಡಿದ್ರು. ನಿನ್ನೆ ತಾನೇ ಟ್ವೀಟ್ ಮಾಡಿದ್ರು. ಇನ್ನು ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾಪ ಅಶೋಕ್ ಅವರು ಯಾವ ಕಾಲದ ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. 63%. ನಾವು 60% ಹೇಳಿದ್ರಿ. ಬಿಜೆಪಿ 63% ತಪ್ಪು. ಬಿಜೆಪಿ ಹೇಳಿರೋದು ತಪ್ಪು. 60 ಅಲ್ಲ 63% ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಅದು ನ್ಯಾಯಾಧೀಶರು, ಲೋಕಾಯುಕ್ತರು, ಈ ಸರ್ಕಾರನೇ ನೇಮಕ ಮಾಡಿದ್ದು. ಅದು ಅಲ್ಲಿ ವೇದಿಕೆ ಮೇಲೆ ಕೂತಿದ್ದವರು ಯಾರು? ಎಲ್ಲ ನ್ಯಾಯಾಧೀಶರು. ವೇದಿಕೆ ಮೇಲೆ ಕೂತಿದ್ದವರು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟು, ಹೈಕೋರ್ಟಿನ ಜಡ್ಜ್ಗಳು ಕೂತಿದ್ರು, ನ್ಯಾಯವಾದಿಗಳು ಕೂತಿದ್ರಲ್ಲಿ. ಅಂತ ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟು ಅವರು ರಿಪೋರ್ಟು ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಮ್ಮ ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ. ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟು ಅವರು ರಿಪೋರ್ಟು ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಮ್ಮ ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ. ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟು ಅವರು ರಿಪೋರ್ಟು ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಮ್ಮ ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ. ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಿನ್ನೆ ಒಂದು ಸಮಾರಂಭದಲ್ಲಿ ಉಪಲೋಕಾಯುಕ್ತ ಜಸ್ಟಿಸ್ ಬಿ ವೀರಪ್ಪನವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ 5ನೇ ಸ್ಥಾನದಲ್ಲಿದೆ, 63% ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾರೆ. ಸೊ ಯಾವಾಗ ಅವರ ಬಾಯಿಂದಾನೆ ಈ ಒಂದು ಹೇಳಿಕೆ ಬಂತೋ ಬಿಜೆಪಿಗೆ ಇದು ಮೃಷ್ಟಾನ್ನ ಭೋಜನ ಆಯಿತು. ತಗೊಂಡ್ರು ನೋಡಿ ವಿಪಕ್ಷ ನಾಯಕ ಅಶೋಕ್ ಇದೇ ಸ್ಟೇಟ್ಮೆಂಟನ್ನು ಹಿಡ್ಕೊಂಡು ನಮ್ಮ ಮೇಲೆ 40% ಕಮಿಷನ್ ಬಾಂಬನ್ನು ಹಾಕಿ, ಭ್ರಷ್ಟಾಚಾರದ ಸರ್ಕಾರ ಅಂತ ಹೇಳಿ ಬಾಂಬ್ ಹಾಕಿ ಯಾವುದೇ ದಾಖಲೆಯನ್ನು ಬಿಡುಗಡೆ ಮಾಡದೆ ನಮ್ಮ ಸರ್ಕಾರ ಹೋಗ್ಲಿಕ್ಕೆ ಕಾರಣರಾದ್ರಲ್ಲ. ಈಗ ಅವರ ವಿರುದ್ಧನೇ 63% ಭ್ರಷ್ಟಾಚಾರದ ಬಾಂಬನ್ನು ಸರ್ಕಾರದ ಅಂಗವಾಗಿರುವಂತಹ ಲೋಕಾಯುಕ್ತದ ಉಪಲೋಕಾಯುಕ್ತರು ಮಾಡಿರುವಂಥದ್ದು. ನಾವು ಮಾಡಿದ 60% ಅಂತ, ಆದರೆ ಅದಕ್ಕೆ ಎಕ್ಸ್ಟ್ರಾ 3% ಸೇರಿಸಿ 63% ಭ್ರಷ್ಟಾಚಾರದ ಸರ್ಕಾರ, ಕಮಿಷನ್ ಸರ್ಕಾರ ಅಂತ ಹೇಳಿ ಲೋಕಾಯುಕ್ತರೇ ಹೇಳಿದ್ದಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಈ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ ಅನ್ನುವಂಥದ್ದು ಅವರ ವಾದ. ಆದರೆ ಇದಕ್ಕೆ ನಿನ್ನೆ ರಾತ್ರಿನೇ ಸಿಎಂ ಸಿದ್ದರಾಮಯ್ಯನವರು ಒಂದು ಕೌಂಟರ್ ಕೊಟ್ಟಿದ್ರು ಟ್ವೀಟ್ ಮುಖಾಂತರ. ಬಿಜೆಪಿ ಅವಧಿಯ ಭ್ರಷ್ಟಾಚಾರದ ಬಗ್ಗೆ ಅವ್ರು ಹೇಳಿರೋದು ಪಾಪ ಅವರಿಗೆ ಯಾವ ಸರ್ಕಾರದ ಬಗ್ಗೆ ಹೇಳಿದ್ರು ಅಂತ ಅರ್ಥ ಆಗ್ತಾ ಇಲ್ಲ, ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂಥ ದಾಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟರೆ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ಕಾಲದ ಹೇಳಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ, ಅಶೋಕ್ ಅವರಿಗೆ ಇದ್ರ ಬಗ್ಗೆ ಅರಿವಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಸೊ ಈಗ ಮತ್ತೊಮ್ಮೆ ವಾಚ್ ವಾರ್ ನಂತರ ಈಗ ಭ್ರಷ್ಟಾಚಾರದ ಕೌಂಟರ್ ರೀಕೌಂಟರ್ ಈಗ ರಾಜಕೀಯದಲ್ಲಿ ಶುರುವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.